ಮದುವೆಯಾಗಲು ಆಸೆ ಇದೆ, ಆದ್ರೂ ಆಗ್ತಾ ಇಲ್ಲ. ಮುझे कुछ कुछ हो गया ये चುಚ್ಚೋ ಚುಚ್ಚೋ ವಿಷಯ. ಕಾಯ್ಲಾಗದೆ ಕಣ್ಣೀರು ಕಣ್ಣೀರು. ಎಸ್, ಮದುವೆ ಅಂದ ತಕ್ಷಣ ಎಲ್ಲರ ಕಿವಿ ನೆಟ್ಟಗಾಗುತ್ತೆ, ಮೈ ರೋಮಾಂಚನವಾಗುತ್ತೆ, ಏನೇನೋ ಆಸೆ ಹುಟ್ಟುತ್ತೆ. ಮದುವೆ ಆಗೋಣ ಅಂದರೆ ಇಲ್ಲಿ ಹುಡುಗಿಯರೇ ಸಿಗ್ತಾ ಇಲ್ಲ. ಆದರೆ ಎಲ್ಲೊಂದು ದೇಶದಲ್ಲಿ ಮದುವೆಯಾಗಲು ಹುಡುಗರೇ ಸಿಗ್ತಿಲ್ಲ. ಹೀಗಾಗಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹೌದು, ಹೀಗಂತೂ ನಮ್ಮ ದೇಶದಲ್ಲಿ ಎಲ್ಲ ಲವ್ ಗಿವ್ ಅಂತ ಮೊದಲೇ ಸೆಟಪ್ ಮಾಡಿಕೊಳ್ತಾ ಇದ್ದಾರೆ. ಆದರೆ ಈಗ ಲ್ಯಾಟ್ರಿಯಾ ದೇಶದಲ್ಲಿ ನೋಡಿ, ಹುಡುಗಿಯರು ಮದುವೆಯಾಗಲು ಕಾದು ಕುಳಿತಿದ್ದಾರೆ, ದಿನ ನೆನೆದುಕೊಂಡು ಗೋಳಾಡ್ತಾ ಇದ್ದಾರೆ. ಆದರೆ ಹುಡುಗರು ಮಾತ್ರ ಸಿಗ್ತಲೇ ಇಲ್ಲ. ಪಡ್ಡೆ ಹುಡುಗರಿಗೆ ಇದು ಬಂಪರ್ ಆಫರ್. ಒಂದು ವೇಳೆ ನಮ್ಮ ದೇಶದಲ್ಲಿ ಹಾಗೇನಾದರೂ ಆಗಿದ್ರೆ ಜಮಾಯಿಸಿ ಬಿಡ್ತಾ ಇದ್ರು. ಆದರೆ ಏನು ಮಾಡೋದು, ಆ ದೇಶ ಅಷ್ಟು ದೂರ ಇದೆ ಅಲ್ವಾ. ಯುರೋಪ್ ಖಂಡದಲ್ಲಿ ಪುಟ್ಟ ದೇಶವಾಗಿರುವಂಥ ಲ್ಯಾಟ್ರಿಯಾದಲ್ಲಿ ಹುಡುಗಿಯರು ಸಖತ್ ಫಿಗರ್ನಂತೆ ಇರ್ತಾರೆ. ಅಂದ ಚೆಂದ ಮೈ ತುಂಬಿರುತ್ತೆ, ನೋಡೋಕೆ ದಂತದ ಗೊಂಬೆಯಂತಿರ್ತಾರೆ. ಹುಡುಗರ ಹೃದಯವನ್ನ ಕದಿಯುವಂತೆ ಇರ್ತಾರೆ. ಅವರ ಮಾದಕ ನೋಟವಂತೂ ಹುಡುಗರನ್ನ ಕೊಂದೇ ಬಿಡುತ್ತೆ, ಅಷ್ಟು ಸುಂದರವಾಗಿರ್ತಾರೆ. ಆದರೆ ಮದುವೆ ಆಗೋಣ ಅಂದರೆ ಪುರುಷರೇ ಸಿಗ್ತಾ ಇಲ್ಲ. ಹಾಗಾದರೆ ಇಲ್ಲಿ ಹುಡುಗರು ಯಾಕೆ ಸಿಗ್ತಾ ಇಲ್ಲ ಅಂತ ಗೊತ್ತಾ? ಇಲ್ಲಿನ ಹುಡುಗರು ಮಾದಕ ವ್ಯಸನಿಗಳಾಗಿದ್ದಾರಂತೆ. ಧೂಮಪಾನ, ಮದ್ಯಪಾನ ಹೆಚ್ಚಾಗಿ ಮಾಡ್ತಾ ಇದ್ದಾರಂತೆ. ಇದರಿಂದ ಎಲ್ಲರ ಆರೋಗ್ಯ ಹಾಳಾಗ್ತಾ ಇದೆ. ಸಾವನ್ನಪ್ತಾ ಇರುವವರ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಹುಡುಗರು ಸಿಗ್ತಾ ಇಲ್ಲ ಅಂತೆ. ಪುರುಷರ ಕೊರತೆಯಿಂದಾಗಿ ಹುಡುಗರನ್ನ ಹುಡುಕುವುದೇ ಕಷ್ಟಕರವಾಗಿದೆ. ಮಾತನಾಡಲು ಕೂಡ ಪುರುಷರು ಇಲ್ವಂತೆ. ಕೆಲವರು ವಿದೇಶಕ್ಕೆ ಕೆಲಸಕ್ಕೆ ಹೋಗಿದ್ದಾರೆ, ಅಲ್ಲೇ ಹುಡುಗಿಯರನ್ನು ಹುಡುಕಿಕೊಂಡು ಮದುವೆ ಆಗ್ತಾ ಇದ್ದಾರೆ. ಹೀಗಾಗಿ ಆ ದೇಶದಲ್ಲಿ ಹುಡುಗಿಯರಿಗೆ ಹುಡುಗರೇ ಸಿಗ್ತಾ ಇಲ್ಲ. ನಿಮಗೇನಾದರೂ ಅಂದದ ಹುಡುಗಿಯರು ಬೇಕಾ? ಹಾಗಾದರೆ ಇನ್ಯಾಕೆ ತಡ, ಈಗಾಗಲೇ ಪಾಸ್ಪೋರ್ಟ್ ವೀಸಾ ರೆಡಿ ಮಾಡಿಕೊಳ್ಳಿ. ನಿಮ್ಮ ಕನಸಿನ ಹುಡುಗಿಯನ್ನು ನೀವೇ ಆಯ್ಕೆ ಮಾಡಿಕೊಳ್ಳಬಹುದು.